ಕರ್ನಾಟಕ ರೌಂಡಪ್ಗೆ ಸ್ವಾಗತ. ನಾನು ಸಾಹಿಲ್. ಚಂದನವನದ ಮೋಹಕ ತಾರೆ ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ ನಿಂದನೆ ಪ್ರಕರಣ. ರಮ್ಯಾ ಪರ ನಿಂತ ಮಹಿಳಾ ಆಯೋಗ. ರಮ್ಯಾಗೆ ನಿಂದಿಸಿರುವುದು ಬೇಸರ ತಂದಿದೆ. ನಟಿಯ ವಿಡಿಯೋ ಹರಿಬಿಟ್ಟು ನಿಂದನೆ ಮಾಡಲಾಗಿದೆ. ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಎಸಿದು ನಟಿ ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಜಟಾಪಟಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮೇಜರ್ ಅಪ್ಡೇಟ್ಸ್ಗಳು ಲಭ್ಯವಾಗ್ತಾ ಇದೆ. ರಮ್ಯಾ ಪರ ನಿಂತ ಮಹಿಳಾ ಆಯೋಗ. ರಮ್ಯಾಗೆ ನಿಂದನೆ ಮಾಡಿರುವಂತಹದ್ದು ನಮಗೆ ಬೇಸರ ತಂದಿದೆ, ಅರ್ಥಾತ್ ಮಹಿಳಾ ಆಯೋಗಕ್ಕೆ ಬೇಸರ ತಂದಿದೆ. ನಟಿಯ ವಿಡಿಯೋ ಹರಿಬಿಟ್ಟು ನಿಂದನೆ ಮಾಡಿರೋದು ಅಷ್ಟು ಸರಿಯಲ್ಲ. ಪೊಲೀಸ್ ಆಯುಕ್ತರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ಕ್ರಮವನ್ನು ಅವರು ಕೈಗೊಳ್ಳುತ್ತಾರೆ. ಇದು ಬಹಳ ಗಂಭೀರ ವಿಚಾರ ಮತ್ತು ಅತಿ ಸೂಕ್ಷ್ಮ ವಿಚಾರ. ಕ್ರಮ ಆಗಲಿದೆ. ಮಹಿಳೆಯನ್ನ ನಿಂದನೆ ಮಾಡೋದು ಅಷ್ಟರ ಮಟ್ಟಿಗಿನ ಒಳ್ಳೆಯ ಕೆಲಸ ಅಲ್ಲ. ಕಲಬುರಗಿಯಲ್ಲಿ ನಾಗಲಕ್ಷ್ಮಿ ಚೌಧರಿ ಈ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ನಟಿ ರಮ್ಯಾಗೆ ದರ್ಶನ್ ಫ್ಯಾನ್ಸ್ಗಳು ನಿರಂತರವಾದಂತಹ ನಿಂದನೆಗಳನ್ನು ಮಾಡ್ತಾ ಇದ್ರು ಎನ್ನುವಂಥ ಗಂಭೀರ ಆರೋಪವನ್ನು ಮೊದಲು ಮಾಡಿದ್ದೆ ನಟಿ ರಮ್ಯಾ. ಅದಾದ ನಂತರ ನಟಿ ರಮ್ಯಾ ಪರ ನಿಂತ ನಟ ಪ್ರಥಮ್, ಜೊತೆಗೆ ನಟ ಅಹಿಂಸಾ ಚೇತನ್, ಇನ್ನು ನಟ ಶಿವರಾಜ್ ಕುಮಾರ್, ಹೀಗೆ ಸಾಕಷ್ಟು ನಾಯಕ ನಟಿಯರು ಕೂಡ ರಮ್ಯಾ ಪರ ನಿಂತರು. ಕಾರಣ, ಒಂದು ಮಹಿಳೆ ಅನ್ನುವ ಕಾರಣಕ್ಕೋಸ್ಕರ ಆಕೆಯ ಖಾಸಗಿ ಜೀವನವನ್ನು ಕೂಡ ಪ್ರಶ್ನಿಸೋ ರೀತಿಯ ಅತ್ಯಂತ ಕೆಟ್ಟ ಕೊಳಕ ಭಾಷೆಯಲ್ಲಿ ಕಾಮೆಂಟ್ಗಳನ್ನು ಮಾಡುವಂತಹದ್ದು, ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಆಕೆಗೆ ಮಾನಸಿಕವಾದಂತಹ ಟಾರ್ಚರನ್ನು ಕೊಡುವಂತಹದ್ದು, ನಿರಂತರವಾದಂಥ ಫೋನ್ ಕಾಲ್ಸ್ಗಳು, 49ಕ್ಕೂ ಹೆಚ್ಚು ಫೇಸ್ಬುಕ್ ಪೇಜ್ಗಳು, ಜೊತೆಗೆ ಸಾಮಾಜಿಕ ಜಾಲತಾಣಗಳ ಉಳಿದಂತಿನ ಏನು ಬೇರೆ ಬೇರೆ ಪೇಜ್ಗಳ ವಿರುದ್ಧವೂ ಕೂಡ ಈಗಾಗಲೇ ಎಫ್ಐಆರ್ಗಿಂತಲೂ ದೂರು ದಾಖಲಾಗಿದೆ. ಸೊ ಈಗಾಗಲೇ ಮಹಿಳಾ ಆಯೋಗಕ್ಕೂ ಕೂಡ ಅವರ ಗಮನಕ್ಕೆ ತರಲಾಗಿದೆ. ನಾಗಲಕ್ಷ್ಮಿ ಚೌಧರಿ ಕೂಡ ಈ ಬಗ್ಗೆ ಗಂಭೀರವಾದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಕ್ ಬಯಸ್ತೀರಿ ಈ ಪ್ರಕರಣದಲ್ಲಿ? ದರ್ಶನ್ ಫ್ಯಾನ್ಸ್ ರಮ್ಯಾ ಅವರನ್ನ ಯಾವ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆ ಮಾಡ್ತಾ ಇದ್ದಾರೆ, ಅವಹೇಳನ ಮಾಡ್ತಾ ಇದ್ದಾರೆ? ಅಲ್ಲ, ಅದು ನಾವು ನೋಡಿದಾಗ ಅದು ರಮ್ಯಾ ಅಂತಾನೆ ಅಲ್ಲ, ಅದು ಯಾವುದಾದ್ರೂ ಹೆಣ್ಮಗಳಿರ್ಲಿ ಅಷ್ಟೇ ನಾಜೂಕಿರ್ತಾಳೆ, ಬಹಳ ಸೆನ್ಸಿಟಿವ್ ಇರ್ತಾಳೆ. ಯಾರೇ ಆಗಿರಲಿ, ಯಾರು ಆ ಥರ ಸೋಷಿಯಲ್ ಮೀಡಿಯಾನ ಇನ್ನೊಂದು ಅವರಿಗೆ ನಮಗೆ ಗೊತ್ತಿಲ್ಲ, ಇಷ್ಟೆಲ್ಲ ಕೆಟ್ಟ ಕೆಟ್ಟ ಪದ ಹಾಕಬೇಕಾದ್ರೆ ಅವರಿಗೆ ಅವ್ರ ತಾಯಿ, ಅವ್ರ ಅಕ್ಕ ತಂಗಿ ಯಾರೂ ಇರೋದಿಲ್ವಾ? ಅವ್ರಿಗೆ ಯಾರಾದರೂ ಇನ್ನೊಬ್ರು ಆ ಥರ ಮಾಡಿದಾಗ ಅವ್ರು ಸಹಿಸ್ಕೊಳ್ತಾರ? ಯಾಕೆ ಆ ಭಾವನೆಗಳಿಲ್ಲ? ಒಳ್ಳೇದಕ್ಕೆ ಉಪಯೋಗ ಮಾಡಲಿ, ಒಳ್ಳೆ ಚರ್ಚೆ. ಅವರು ಒಂದು ಮಾತು ಹೇಳಿದ್ರು, ನೀವು ಒಳ್ಳೇದ ರೀತಿಯಲ್ಲಿ ಚರ್ಚೆ ಮಾಡ್ಬೋದು. ಅದನ್ನು ಬಿಟ್ಟು ನಿಮಗೆ ಆಗದೆ ಇರೋ ರೀತಿಯಲ್ಲಿ ಇನ್ನೊಬ್ರು ಹೇಳಿದ್ರು ಅಂತೇಳಿ ಅಶ್ಲೀಲವಾಗಿ ಈ ಥರ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡೋದು ತಪ್ಪು. ಯಾಕೆಂದರೆ ಈಗ ಅದು ಭಾಳ ತೀವ್ರತೆಯನ್ನು ಪಡ್ಕೊಂಡಿದೆ. ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಅದು ಎಲ್ಲ ಗಿಲ್ಟಿ ಪ್ರೂವ್ ಆದರೆ ಅವರು ಜೈಲ್ ಸೆರೆವಾಸನೂ ಆಗುತ್ತೆ ಅವರಿಗೆ. ಸೊ ಎಲ್ಲ ಹುಷಾರಾಗಿರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅನ್ನೆಸೆಸರಿ ಯಾರೋ ಹಾಕೋ ವಿಡಿಯೋಗೆ ಪ್ರವೋಕ್ ಆಗಿ ಯಾರೋ ಒಂದು ವಿಡಿಯೋ, ಈಗ ನೋಡಿ ಯಾರೋ ಒಂದು ವಿಡಿಯೋ ಮಾಡಿರ್ತಾರೆ, ಆ ವಿಡಿಯೋಗೆ ಪ್ರವೋಕ್ ಆಗಿ ಮಕ್ಕಳು ಕಮೆಂಟ್ ಮಾಡಿರ್ತಾರೆ. ಯಾವ ಮಟ್ಟಕ್ಕೆ ಕಮೆಂಟ್ ಮಾಡ್ತಾರೆ ಅಂದರೆ ಇವಳನ್ನು ರೇಪ್ ಮಾಡಿ ಅಂತ ಹಾಕಿರ್ತಾರೆ. ಪ್ರವೋಕ್ ಮಾಡಿ ವಿಡಿಯೋ ಹಾಕಿರ್ತಾನಲ್ಲ, ಅವನ ಮೇಲೆ ಏನು ಕ್ರಮ ಆಗೋದಿಲ್ಲ. ಆ ವಿಡಿಯೋ ನೋಡಿ ಕಮೆಂಟ್ ಹಾಕ್ತಾರಲ್ಲ, ಅವ್ರಿಗೆ 7 ವರ್ಷ ಸೆರೆ ಆಗುತ್ತೆ, ಜೈಲು. ಆ ಪದ ಬಳಕೆ ಇದೆಯಲ್ಲ, ಅದು ಭಾಳ ಹುಷಾರಾಗಿರಬೇಕು. ಇವತ್ತಿಗೆ ಅದೆಲ್ಲ ಭಾಳ ಸೀರಿಯಸ್ ಕ್ರೈಮ್. ಎಲ್ಲರೂ ತಿಳ್ಕೊಳ್ಳಿ. ಸುಮ್ಮನೆ ಬಾಯಿಗೆ ಹೋದಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಮಾಡಿಬಿಡಿ, ಅದು ನಿಮ್ಮ ಲೈಫ್ನೇ ಮುಗಿಸ್ಬಿಡತ್ತೆ. ರಮ್ಯಾ ಅವ್ರದ್ದು ಒಂದು ಪ್ರಕರಣ, ಒಂದು ಎಕ್ಸಾಂಪಲ್. ಏನು ಹೇಳಕ್ ಬಯಸ್ತೀರಿ ಈ ಪ್ರಕರಣದಲ್ಲಿ? ದರ್ಶನ್ ಫ್ಯಾನ್ಸ್ ರಮ್ಯಾ ಅವ್ರನ್ನ ಯಾವ ರೀತಿ ಸೋಷಿಯಲ್ ಕ್ಷೇತ್ರದಲ್ಲಿ ತಲೆ ಎತ್ಕೊಂಡು ಓಡಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ ಎಂದು ಬಿಜೆಪಿಯ ಶಾಸಕ ಸುರೇಶ್ ಗೌಡ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ಶಾಸಕರ ಜೊತೆ ಸಭೆ ಕರೆದಿದ್ದಾರೆ. ಕಾಂಗ್ರೆಸ್ ನವರೇ ಕರ್ನಾಟಕವನ್ನು ಆಳ್ತಾ ಇದ್ದಾರೆ ಅನ್ನೋ ಹಾಗೆ ಕರೆದಿದ್ದಾರೆ. ಎಲ್ಲ ಶಾಸಕರನ್ನ ಸಭೆಗೆ ಕರೆಯಬೇಕಾಗಿತ್ತು. ಏನು ಬರೀ ಕಾಂಗ್ರೆಸ್ನವರನ್ನ ಕರೆದಿರೋದು? ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲ ಶಾಸಕರನ್ನು ಕೂಡ ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತನಾಡಬೇಕಾಗಿತ್ತು. ಈ ತಾರತಮ್ಯ ಸಿದ್ದರಾಮಯ್ಯಗೆ ಯಾಕೋ? ಸಿದ್ದರಾಮಯ್ಯ ಹೋಗೋ ಕಾಲದಲ್ಲಿ ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಾಗಾಗಿದೆ. ಸಿದ್ದರಾಮಯ್ಯ ಇಳಿಯೋ ಕಾಲದಲ್ಲಿ ಇಂತಹ ಆರೋಪ ತಗೊಳ್ತಿದ್ದಾರೆ. 50 ಕೋಟಿ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ತಾರತಮ್ಯ ಮಾಡಿದರೆ ಅಸೆಂಬ್ಲಿ ನಡೆಯೋಕೆ ಬಿಡಲ್ಲ ಅಂತ ಅಶೋಕ್ ಅವರಿಗೆ ಹೇಳಿದ್ವಿ. 50 ಕೋಟಿ ಅನುದಾನ ಎಲ್ಲರಿಗೂ ಸಮಾನವಾಗಿ ಹಂಚಬೇಕು ಎಂದು ಬಜೆಟ್ ಬುಕ್ನಲ್ಲಿ ಘೋಷಣೆ ಆಗಿದೆ. ಅದೇನಾದರೂ ಕೊಟ್ಟಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋದಕ್ಕೆ ಬಿಡೋದಿಲ್ಲ ಎಂದು ಕಿಡಿಕಾರಿದ್ದಾರೆ. ಇಲ್ರಿ, ಈಗ ಶಾಸಕರನ್ನ ಅಂದ್ರೆ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದವ್ರೆ. ಬರೀ ಕಾಂಗ್ರೆಸ್ನವರೇ ಕರ್ನಾಟಕವನ್ನ ಆಳ್ತಾ ಇರೋ ತರ
ಕರೆದವ್ರೆ. ಎಲ್ಲ ಶಾಸಕರನ್ನು ಕರಿಬೇಕಾಯ್ತು. ಏನು ಬರೀ ಕಾಂಗ್ರೆಸ್ನವ್ರನ್ನೇ ಕರೆದಿರೋದು? ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತಾಡಬೇಕಾಯ್ತು. ಈ ತಾರತಮ್ಯನ ಈ ಸಿದ್ದರಾಮಯ್ಯನಿಗೆ ಯಾಕೋ ಹೋಗೋ ಕಾಲದಲ್ಲಿ ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಂಗೆ ಸಿದ್ದರಾಮಯ್ಯನ ಕೇಡ್ಗಾಲಕ್ಕೆ ಇಳಿಯೋ ಕಾಲದಲ್ಲಿ ಈ ರೀತಿ ಆರೋಪಗಳನ್ನು ತಗೊಳ್ತಿದ್ದಾರೆ. 50 ಕೋಟಿ ರೂಪಾಯಿ ಎಲ್ರಿಗೂ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲೂ ತಾರತಮ್ಯ ಮಾಡ್ತು ಅಂದರೆ ಅಸೆಂಬ್ಲಿಲಂತೂ ನಾವಂತೂ ನಮ್ಮ ಅಶೋಕ್ ಅವ್ರಿಗೆ ಹೇಳಿದ್ದೇವೆ, ಈ ಸಲ ಅಸೆಂಬ್ಲಿ ನಡೆಯೋಕ್ಕೆ ಬಿಡಬಾರ್ದು. 50 ಲಕ್ಷ ಅನುದಾನ, 50 ಕೋಟಿ ಎಲ್ಲರಿಗೂ ಏನು ಕೊಟ್ಟಿದ್ದಾರೆ ಅದು ಸಮಾನವಾಗಿ ಹಂಚಬೇಕು. ಅದು ಬಡ್ಜೆಟ್ ಬುಕ್ಕಲ್ಲೂ ಘೋಷಣೆ ಆಗಿದೆ. ಅದೇನಾದ್ರು ಕೊಟ್ಟಿಲ್ಲ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಅಸೆಂಬ್ಲಿ ನಡೆಯೋಕ್ಕೆ ಬಿಡಲ್ಲ. ಏನು ಕಾಂಗ್ರೆಸ್ಸೇ ಸತ್ತೋಗಿದೆ ಅಂತ ಹೇಳಿದ್ನಲ್ರಿ. ಕರ್ನಾಟಕದ ಪಾಲಿಗೆ ಕಾಂಗ್ರೆಸ್ ಸರ್ಕಾರ ಸತ್ತು ಮಲಗಿದೆ. ಬರೀ ಪೇಪರ್ ಮೇಲಿದೆ, ಹಣನೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಮೀಟಿಂಗ್ ಮಾಡಿ ತಿಪ್ಪೆ ಸಾರಿಸ್ತವ್ರೆ. ಈಗ DK ಶಿವಕುಮಾರ್ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ, ಸಿದ್ದರಾಮಯ್ಯ ನಾನೇ ಉಳ್ಕೋಬೇಕು ಅಂತ, ಅದ್ರ ಮಧ್ಯೆ ಮಲ್ಲಿಕಾರ್ಜುನ್ ಖರ್ಗೆ ನಾನು ಬರ್ತೀನಿ ಅಂತ ಕೂತಿದ್ದಾರೆ. ಇದು 3 ಬಾಗ್ಲಲ್ಲಿ 10 ಬಾಗ್ಲಾಗಿ ಕೂತಿದೆ ಕಾಂಗ್ರೆಸ್ನ ಜನ. ಇವತ್ತು ಎಲೆಕ್ಷನ್ಗೆ ಹೋದ್ರು 150 ಸೀಟ್ BJP ಬರುತ್ತೆ. ಭ್ರಮೇಲಿದ್ದಾರೆ. ಅವ್ರು ಮುಸ್ರಿ ನೋಡ್ಕೊಂತೇಳಿ ಕನ್ನಡಿಲಿ ಹೋಗಿ ಅವ್ರ ಯೋಗ್ಯತೆ ಗೊತ್ತಾಗುತ್ತೆ. ಸುಮ್ಮನೆ ಸಮಾವೇಶ, ಸಾಧನೆ ಸಮಾವೇಶ. ಏನು ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾರ್ರಿ? 5 ರೂಪಾಯಿ ಹಣ ಕೊಟ್ಟಿಲ್ಲ, 1 ರೂಪಾಯಿ ಕೆಲಸ ಆಗಿಲ್ಲ, ಕ್ಷೇತ್ರಕ್ಕೆ ಮುಖ ಇಟ್ಕೊಂಡು ತಿರ್ಗಕ್ಕಾಗ್ತಿಲ್ಲ ನಾವೆಲ್ಲ. ಇಂಥ ದರಿದ್ರ ಸರ್ಕಾರ ನನ್ನ ಜೀವನದಲ್ಲೂ ನೋಡಿರಲಿಲ್ಲ. ಧನ್ಯವಾದಗಳು. ಇಲ್ರಿ, ಶಾಸಕರನ್ನ ಅಂದರೆ ಸಿದ್ದರಾಮಯ್ಯನವರು ಶಾಸಕರನ್ನ ಕರೆದವ್ರೆ. ಬರೀ ಕಾಂಗ್ರೆಸ್ನವರೇ ಕರ್ನಾಟಕವನ್ನ ಆಳ್ತಾ ಇರೋ ಥರ ಕರೆದವ್ರೆ. ಎಲ್ಲ ಶಾಸಕರನ್ನು ಕರಿಬೇಕಾಯ್ತು. ಏನು ಬರೀ ಕಾಂಗ್ರೆಸ್ನವ್ರನ್ನೇ ಕರೆದಿರೋದು? ಕರ್ನಾಟಕ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಎಲ್ಲ ಶಾಸಕರನ್ನು ಕರೆದು ಅನುದಾನ ಕೊಡೋದ್ರ ಬಗ್ಗೆ ಮಾತಾಡಬೇಕಾಯ್ತು. ಈ ತಾರತಮ್ಯನ ಈ ಸಿದ್ದರಾಮಯ್ಯನಿಗೆ ಯಾಕೋ ಹೋಗೋ ಕಾಲದಲ್ಲಿ ಏನೋ ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಹೇಳ್ತಾರಲ್ಲ, ಹಂಗೆ ಸಿದ್ದರಾಮಯ್ಯನ ಕೇಡ್ಗಾಲಕ್ಕೆ ಇಳಿಯೋ ಕಾಲದಲ್ಲಿ ಈ ರೀತಿ ಆರೋಪಗಳನ್ನು ತಗೊಳ್ತಿದ್ದಾರೆ ಆಗುತ್ತೆ. ಸುಮ್ಮನೆ ಸಮಾವೇಶ, ಸಾಧನೆ ಸಮಾವೇಶ. ಏನು ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾರ್ರಿ? 5 ರೂಪಾಯಿ ಹಣ ಕೊಟ್ಟಿಲ್ಲ, 1 ರೂಪಾಯಿ ಕೆಲಸ ಆಗಿಲ್ಲ, ಕ್ಷೇತ್ರಕ್ಕೆ ಮುಖ ಇಟ್ಕೊಂಡು ತಿರ್ಗಕ್ಕಾಗ್ತಿಲ್ಲ ನಾವೆಲ್ಲ. ಇಂಥ ದರಿದ್ರ ಸರ್ಕಾರ ನನ್ನ ಜೀವನದಲ್ಲೂ ನೋಡಿರಲಿಲ್ಲ. ಧನ್ಯವಾದಗಳು. ಇನ್ನು ಫೋನ್ ಪೇ, ಗೂಗಲ್ ಪೇ ನಂಬರ್ ಮೂಲಕ ಬೇರೆಯವರಿಂದ ಹೆಣ್ಣು ಮಕ್ಕಳಿಗೆ ಹಣ ಹಾಕಿಸುವ ಮುನ್ನ ಎಚ್ಚರ. ಮಗಳ ಮೊಬೈಲ್ ನಂಬರ್ ಕೊಟ್ಟು ಹಣ ಹಾಕಿಸಿದ ತಪ್ಪಿಗೆ ತಂದೆ ಮಗಳನ್ನೇ ಕಳೆದುಕೊಂಡಿರುವ ಮನ ಕಲಕುವ ಘಟನೆ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಗ್ಯಾರಹಳ್ಳಿಯಲ್ಲಿ ನಡೆದಿದೆ. ವಿವಾಹಿತನ ಕಿರುಕುಳ ಬೇಸತ್ತು ಮಗಳು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ನೆಲಮಂಗಲದ ಚಿಕ್ಕಮ್ಮನ ಮನೆಯಲ್ಲಿ ನೇಣು ಬಿಗಿದುಕೊಂಡು ಭಾವ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಗ್ರಾಮದ ವಿವಾಹಿತ ನವೀನ್ ಎಂಬಾತನ ಕಿರುಕುಳಕ್ಕೆ ಬೇಸತ್ತು ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂದು ತಂದೆ ಆರೋಪ ಮಾಡಿದ್ದಾನೆ. ಮೈಸೂರಿನಲ್ಲಿ ನರ್ಸಿಂಗ್ ಮಾಡುತ್ತಿದ್ದ ಭಾವನೆಗೆ ಖರ್ಚಿಗೆ ಹಣ ಫೋನ್ ಪೇ ಮೂಲಕ ಹಣ ಕಳಿಸುತ್ತಿದ್ದ ತಂದೆ ಗ್ರಾಮದ ನವೀನ್ ಎಂಬಾತನ ಮೊಬೈಲ್ ಮೂಲಕ ಹಣ ವರ್ಗಾವಣೆ ಮಾಡಿಸಿದ್ದರು. ಆದರೆ ಮೊಬೈಲ್ ದುರ್ಬಳಕೆ ಮಾಡಿಕೊಂಡ ಯುವಕ ಭಾವನಾ ಬಳಿ ಪ್ರೀತಿಸುವಂತೆ ಕಿರುಕುಳ ನೀಡಿದ್ದಾನೆ ಎಂದು ಆರೋಪ ವ್ಯಕ್ತವಾಗಿದೆ. ನನ್ನ ಮಗಳು ಮೈಸೂರಲ್ಲಿ ಓದ್ತಾ ಇದ್ಲು, ನಾವು ನರ್ಸಿಂಗ್ ಓದ್ತಾ ಇದ್ಲು BGS ಅಲ್ಲಿ. ಓದುವಾಗ ನಾವೇನು ಮಾಡಿವು ಅಂದರೆ, ನಮಗೆ ಅವಾಗ ಬಡತನ, ಕೂಲಿ ಮಾಡಿ ಅವ್ರಿಗೆ ಕೂಲಿ ಹೋಗಿ ಆ ಹುಡುಗ ಅನ್ನೋನಲ್ಲ ಅಂತ ನವೀನ ಅವ್ರ ಅಪ್ಪನ ಕೆಲಸಕ್ಕೂ ಹೋಗಿವು. ಹೋದಾಗ ಏನು ಮಾಡ್ದ, ಇದನ್ನು ದುಡ್ಡು ಹಾಕ್ಸಪ್ಪ ಅಂತ ಅವ್ರ ಅಪ್ಪನ ಕೈಗೆ ಕೊಡಿವೆ. ಆಮೇಲೆ ಅವರ ಫೋನ್ ಪೇ ಹಾಕ್ಸಪ್ಪ ಅಂತ ಕೊಡಿವು. ಅದನ್ನೇ ಇದು ಮಾಡ್ಕೊಂಡು ತಂಗಿ ಥರ ಅಂತ ಇದ್ದ, ತಂಗಿ ಅಂದ್ಕೊಳ್ಳೋನು. ಹಾಕ್ಸಿವು, ಬೇರೆ ಕಡೆನೂ ಹಾಕ್ಸಿವು. ಈಗ ಯಾರು ಸಿಗ್ತಾರ ಅಣ್ಣ ಇದನ್ನ ಹಾಕ್ಕೊಡೋದ್ರೆ ಹಾಕೋರು. ಅದನ್ನ ಇವ್ರು ಉಪಯೋಗಿಸ್ಕೊಳ್ಳಿಲ್ಲ, ಇವನು ಬಳಸಕ್ಕೆ ಅಷ್ಟೇ. ಹಂಗೆ ಮಾಡ್ದು. ಹಂಗೆ ಮಾಡ್ತಾ ಅದು ಅಲ್ಲಿ ಓದು ಎಲ್ಲ ಮುಗೀತು. ಮುಗಿದು ಇಲ್ಲಿಗೆ ಬಂದು. ಇಲ್ಲಿಗೆ ಬಂದ ಮೇಲೆ ಈ ಶ್ರೀದೇವಿ ಕಾಲೇಜ್ ಊರಾಗೆ 1-2 ದಿವಸ ಇದ್ಲು, ಕೆಲಸ ಸಿಕ್ಕಿರಲಿಲ್ಲ. ಆಮೇಲೆ ಇಲ್ಲಿ ಶ್ರೀದೇವಿಗೆ ಇದ್ರಾಗೆ ಎಲ್ಲ ಕೆಲಸ ಅಪ್ಲಿಕೇಶನ್ ಹಾಕಿ ಕೆಲಸ ಸಿಕ್ಕಿತು. ಯಾವಾಗ ಅಲ್ಲಿ ಸಿಕ್ಕಿದ ಮೇಲೆ ಇಲ್ಲಿ ಹಿಂಸೆ ಕೊಡೋಕೆ ಸ್ಟಾರ್ಟ್ ಆಯಿತು. ಒಂದು ನಾನು ಸತ್ತೋಗ್ತೀನಿ, ರೈಲಿಗೆ ಸಿಗ್ತೀನಿ, ನಿಮ್ಮ ಮದುವೆ ಆಗ್ಲಿದ್ರೆ ನಾನು ಲವ್ ಮಾಡು, ಆಮೇಲೆ ಇಟ್ಕೆ ತಗೊಂತ ಕಾಲ್ಗೆ ಹಾಕ್ಯಂತೀನಿ ಅಂತ ಏನೇನೋ ಕೊಡೋಣ ಅಂತ ಯಾವಾಗ ಹೇಳಿದ್ದು ನನಗೆ ಅಂದರೆ, ಈ ಮಾತ್ರ ನಿಂಗಿರಲ್ಲ ಆವಾಗ ಹೇಳಿದ್ದು ನನ್ನ ಮಗಳು. ಅಂತ ತಕ್ಕ ನನಗೆ ಏನು ಹೇಳಿರಲಿಲ್ಲ, ಏನೂ ನನಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಹೋಗೋದು, ಕೆಲಸ ಮಾಡೋದು, ಹಿಂಸೆ ಕೊಡ್ದು, ಅಷ್ಟೇ ನನಗೆ ಗೊತ್ತು. ಆಮೇಲೆ ಎಲ್ಲ ಮಾತ್ರ ನಿಂಗೆ ಬಿಟ್ಟಿದ್ಲು. ಈಗ ಒಂದು 15-20 ದಿವಸದೊಳಗೆ ಆಗಿತ್ತು. ಆಮೇಲೆ ಇಲ್ಲೇ ಬಸ್ಸಾಗ ಹೋಗುವಾಗ ನುಂಗೆ ಹೋಗ್ಬಿಟ್ಟು ನೆಲಮಂಗ್ಲಾಗ ಹೋಗ್ಯಾಳೆ. ನನ್ನ ಮಗ ಯಾಕೆ ಹೋಗಿ ಬಾಕ್ಲ ಬಿದ್ಲಂತೆ. ಆಗಲೇ ತೊಗೊಂಡೋಗಿ ನೆಲಮಂಗ್ಲ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದು. ಅದು ಹುಷಾರ ಒಂದು 2 ದಿವಸ 2.5 ದಿವಸದಲ್ಲಿ ಹುಷಾರು ಮಾಡಿದ್ರು.
ತಿರ್ಗಾ ಹಂಗೆ ಇದ್ಲಲ್ಲ ಇನ್ಯಾಕೆ ಬೇಜಾರು ಮಾಡ್ಕೊಂತಾರೆ ನಮ್ಮ ಊರಿಗೆ ಕರ್ಕೊಂಬಂದು ನಮ್ಮೂರಾಗ ವಸ್ತಿನ ಇದ್ಲು ಬೇಜಾರು ಮಾಡ್ಕೊಂಡಳು. ಆಮೇಲೆ ಊಟ ಸೇರ್ತಿಲ್ಲ, ಅದೇ ಮಾತ್ರ ಹೇಳ್ತೀನಿ. ಯೂರಿಯಾ ರಸಗೊಬ್ಬರಕ್ಕಾಗಿ ಪರದಾಡುತ್ತಿರುವ ರೈತರಿಗೆ ಸ್ವೀಟ್ ನ್ಯೂಸ್ ಇದಾಗಿದ್ದು, ಯಾದಗಿರಿಯಲ್ಲಿ ಆಗ್ರೋ ಕೇಂದ್ರದಲ್ಲಿ ರೈತರಿಗೆ ಯೂರಿಯಾ ರಸಗೊಬ್ಬರ ಲಭ್ಯವಿದೆ. ಯೂರಿಯಾ ರಸಗೊಬ್ಬರಕ್ಕಾಗಿ ಮೊನ್ನೆ ದಿನ ಕ್ಯೂನಲ್ಲಿ ನಿಂತ್ಕೊಂಡು ಪಾಪ ರೈತರು ಪರದಾಟ, ನಿಜಕ್ಕೂ ಕೂಡ ಅದು ನೋಡುಗರ ಕಣ್ಣಿಗೆ ನಿಜಕ್ಕೂ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳಿಂದ ಗೊಬ್ಬರ ಪೂರೈಕೆ ಸುಲಲಿತವಾಗಿ ನಡೀತಾ ಇದೆ. ಶಹಾಪುರ ತಾಲೂಕಿನ ಎಲ್ಲ ಆಗ್ರೋ ಕೇಂದ್ರಗಳಲ್ಲಿ ಯೂರಿಯಾ ಲಭ್ಯ. ಯೂರಿಯಾ ಡಿಎಪಿ ರಸಗೊಬ್ಬರ ವಿತರಣೆಗೆ ಸಂತಸ ವ್ಯಕ್ತಪಡಿಸಿದ ರೈತರು. ಜನಸಾಮಾನ್ಯರ ಶಕ್ತಿ ಫ್ರೀಡಂ ಟಿವಿಗೆ ಶುಭ ಕೋರಿದ ರೈತ ಮುಖಂಡ ಭೀಮರಾಯ ಪೂಜಾರಿ, ನಿಮ್ಮ ಫ್ರೀಡಂ ಟಿವಿಗೆ ಇದಕ್ಕಿಂತ ದೊಡ್ಡ ವಿಜಯ ಮತ್ತೊಂದಿಲ್ಲ. ಯೂರಿಯಾ ರಸಗೊಬ್ಬರಕ್ಕಾಗಿ ಪರದಾಡುತ್ತಿರುವ ರೈತರಿಗೆ ಇದು ಒಂದು ತರಹದ ಗುಡ್ ನ್ಯೂಸ್. ನಿಮ್ಮ ಫ್ರೀಡಂ ಟಿವಿ ವಿಸ್ತೃತವಾದಂತಹ ಸುದ್ದಿಯನ್ನ ಪ್ರಚಾರ ಮಾಡಿತ್ತು. ರೈತರಿಗೆ ಸರಿಯಾಗಿ ಯೂರಿಯಾವನ್ನ ವಿತರಣೆ ಮಾಡ್ತಾ ಇಲ್ಲ. ವಿತರಣೆ ಮಾಡೋದಕ್ಕೆ ಸಾಧ್ಯ ಆಗುವಷ್ಟು ಸ್ಟಾಕ್ಗಳನ್ನ ಆಗ್ರೋ ಇಟ್ಕೊಳ್ತಾ ಇಲ್ಲ. ಒಂದು ವೇಳೆ ಇಟ್ಕೊಂಡ್ರು ಕೂಡ ಖಾಸಗಿ ವ್ಯಕ್ತಿಗಳಿಗೆ ಬೇರೆ ಹಣಕ್ಕೆ ಮಾರಾಟ ಮಾಡಿ ಅದರಿಂದಲೂ ಸ್ವಾರ್ಥ ಹಿತಾಸಕ್ತಿಯನ್ನು ಪೂರೈಸ್ತಾ ಇದ್ದಾರೆ ಎನ್ನುವಂಥ ಒಂದು ಅರ್ಥ ಅಥವಾ ಸಂದೇಶ ಕೊಡುವಂತಹ ಸುದ್ದಿ ಅದಾಗಿತ್ತು. ಯೂರಿಯಾಕ್ಕೋಸ್ಕರ ಕ್ಯೂನಲ್ಲಿ ನಿಂತ್ಕೊಂಡು ಪರದಾಡ್ತಾ ಇದ್ರು. ಸೊ ಈಗ ಎಲ್ಲ ಆಗ್ರೋ ಕೇಂದ್ರಗಳಲ್ಲಿ ಕೂಡ ಯೂರಿಯಾ ಲಭ್ಯ ಇದೆ. ಸೊ ನಿಮ್ಮ ಫ್ರೀಡಂ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಅಧಿಕಾರಿಗಳು ಈ ತರಹದ್ದೊಂದು ಪದ್ಧತಿಗೆ ಮುಂದಾಗಿದ್ದಾರೆ. ಶಹಾಪುರ ತಾಲೂಕಿನಲ್ಲಿ ಒಂದು ರಸಗೊಬ್ಬರದ ಕೊರತೆ ಅಭಾವ ಒಂದು ನೀಗಿಸಬೇಕಂತೇಳಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಹೋರಾಟದ ಫಲಶ್ರುತಿ ಇವತ್ತು ಎಲ್ಲ ರೈತ ವರ್ಗಕ್ಕೆ ಸಮರ್ಪಕವಾಗಿ ಎಲ್ಲ ಅಂಗಡಿಯ ಮಾಲೀಕರು ಇವತ್ತು ಸರದಿ ಸಾಲಿನಲ್ಲಿ ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸ್ ಜಂಟಿಯಾಗಿ ಇವತ್ತು ರಸಗೊಬ್ಬರವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಹೋರಾಟದ ಫಲಶ್ರುತಿ ಮತ್ತು ಅದೇ ರೀತಿ ಫ್ರೀಡಂ ಟಿವಿಯ ಒಂದು ವರದಿಯ ಇಂಪ್ಯಾಕ್ಟ್ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಮತ್ತು ಅಂಗಡಿಯ ಮಾಲೀಕರು ಅವರಿಗೆ ಫ್ರೀಡಂ ಟಿವಿ ವರದಿಗಾರರಿಗೆ ಮತ್ತು ಫ್ರೀಡಂ ಟಿವಿ ಸಂಸ್ಥಾಪಕರಿಗೆ ಕರ್ನಾಟಕ ಪ್ರಾಂತ ರೈತ ಸಂಘ ತಾಲೂಕಾ ಸಮಿತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿ ಅಂಗಡಿಯ ಮಾಲೀಕರು ಯಾವುದೇ ರೀತಿ ರೈತರ ಬೆಲೆ MRP ದರಕ್ಕಿಂತ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಬಾರ್ದಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತೊಮ್ಮೆ ಅವರಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ತೀವಿ. ಒಂದು ವೇಳೆ ಹೆಚ್ಚಿನ ದರಕ್ಕೆ ಮಾರಾಟ ಮಾಡಿದಲ್ಲಿ ಅಂಥವರ ಅಂಗಡಿ ವಿರುದ್ಧ ನಾವು ಒಂದು ಕಂಪ್ಲೇಂಟನ್ನು ಕೊಟ್ಟು ಅವರ ಲೈಸೆನ್ಸನ್ನು ರದ್ದು ಮಾಡಿಸಲಿಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘ ಮುಂದಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಶಹಾಪುರ ತಾಲೂಕಿನಲ್ಲಿ ಒಂದು ರಸಗೊಬ್ಬರದ ಕೊರತೆ ಅಭಾವ. ರೈತರಿಗೆ ಯೂರಿಯಾ ಗೊಬ್ಬರ ಪೂರೈಕೆ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಗದಗ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜು ಕುರಡಗಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ರೈತ ಮೋರ್ಚಾ, ಮಹಿಳಾ ಮೋರ್ಚಾ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ದರು. ಮಾನವ ಸರಪಳಿ ನಿರ್ಮಾಣ ಮಾಡಿ ರಸ್ತೆ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರವೆಂದು ಘೋಷಣೆ ಕೂಗಿ ಕೃಷಿ ಇಲಾಖೆ ಸಚಿವ ಚೆಲುವರಾಯಸ್ವಾಮಿ, ಕಾನೂನು ಸಚಿವ HK ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಜೋರಾಗಿದ್ದು ಚಿಕ್ಕೋಡಿ ಉಪವಿಭಾಗದಲ್ಲಿ ಹಲವು ಅವಾಂತರ ಸೃಷ್ಟಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಮಳೆಯ ಪ್ರಮಾಣ ಹೆಚ್ಚಾಗಿರುವುದರಿಂದ ಕೃಷ್ಣಾ ನದಿ ಅಪಾಯದ ಮಟ್ಟ ತಲುಪಿದ್ದು 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಲಾಗಿದೆ. ಭಾರಿ ಮಳೆಯಿಂದ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕಲ್ಲೋಳ ಗ್ರಾಮದತ್ತ ಮಂದಿರ ಜಲಾವೃತವಾಗಿದ್ದು ಅಷ್ಟೇ ಅಲ್ಲದೆ ಚಿಕ್ಕೋಡಿ ಉಪವಿಭಾಗದ 8 ಕೆಳಹಂತದ ಸೇತುವೆಗಳು ಮುಳುಗಡೆಯಾಗಿದೆ. ಇನ್ನು ನದಿ ಪಾತ್ರದ ಜಮೀನುಗಳಿಗೆ ಕೃಷ್ಣಾ ನದಿ ನೀರು ನುಗ್ಗಿದ್ದು ಪ್ರವಾಹದ ಭೀತಿ ಹೆಚ್ಚಾಗಿದೆ. ಯಾರೂ ನದಿ ಪಾತ್ರಗಳಿಗೆ ತೆರಳದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನ ನೀಡಲಾಗಿದೆ. ಭಾರೀ ಮಳೆಯಿಂದಾಗಿ ರೈತರು ಬೆಳೆದಿದ್ದ ಬೆಳೆಯೆಲ್ಲ ಸಂಪೂರ್ಣವಾಗಿ ಹಾನಿಯಾಗಿರುವ ಘಟನೆ ಯಾದಗಿರಿ ಜಿಲ್ಲೆಯ ಗುರುಸುಣಗಿ ಗ್ರಾಮದಲ್ಲಿ ನಡೆದಿದೆ. ಜಿಲ್ಲೆಯಲ್ಲಿ ಕಳೆದ 1 ವಾರದಿಂದ ಮಳೆ ಸುರಿಯುತ್ತಿದ್ದು ಬೆಳೆಗಳು ಸಂಪೂರ್ಣವಾಗಿ ಹಾನಿಯಾಗಿದೆ. ರೈತರು ಕಷ್ಟಪಟ್ಟ ಬೆಳೆದ ಹತ್ತಿ, ತೊಗರಿ, ಹೆಸರು ಬೇಳೆ ನಾಶವಾಗಿದೆ. ಇನ್ನು ಈಗಾಗಲೇ ರೈತರು ಕೈ ಸಾಲ ಮಾಡಿಕೊಂಡು ಬೆಳೆ ಬೆಳೆದಿದ್ದಾರೆ. ಬೆಳೆ ಹಾಳಾಗಿ ಹೋಗಿದ್ದರಿಂದ ರೈತರು ಜಮೀನು ನೋಡದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡುವಂತೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮದ್ನಾಳ್ ಆಗ್ರಹಿಸಿದ್ದಾರೆ. ಅಧಿಕಾರಿಗಳು ಓಡಾಡುವ ಮುಖ್ಯ ರಸ್ತೆ ಪಕ್ಕದಲ್ಲೇ ಅಪಾರ ಪ್ರಮಾಣದ ಬೆಳೆ ಹಾಳಾಗಿ ಹೋಗಿದೆ. ಇದು ನಿತ್ಯವೂ ಅಧಿಕಾರಿಗಳ ಕಣ್ಣಿಗೆ ಬಿದ್ದರೂ ಕೂಡ ಅಧಿಕಾರಿಗಳು ಮಾತ್ರ ಇತ್ತ ತಿರುಗಿಯೂ ನೋಡ್ತಾ ಇಲ್ಲ. ಕೂಡಲೇ ಸರ್ಕಾರ ರೈತರಿಗೆ ಬೆಳೆ ಹಾನಿ ಪರಿಹಾರ ನೀಡಬೇಕು, ಇಲ್ಲದೆ ಹೋದರೆ ಜಿಲ್ಲಾಡಳಿತ ಭವನದ ಎದುರು ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಲಾಗಿದೆ. ಒಬ್ಬರು ಲಾಸ್ ಆಯ್ತು, ಕೂಲಿಯಾಳ ಲಾಸ್ ಆಯ್ತು, ಎಲ್ಲ ಲಾಸ್ ರೀ. ಕಂಪ್ಲೇಂಟ್ ಏನ್ ಉಳಿದಿಲ್ಲ. ಏನ್ ಸರ್ಕಾರದ ಪರಿಹಾರ ಕಡೆ ಮುಖ ಮಾಡ್ರಿ. ಬೆಳೆದ ಬೆಳೆ ಇರ್ಲಿಲ್ಲ ಎಲ್ಲರೂ ಮಣ ತಿನ್ಬೇಕಾಗ್ತದ. ಒಬ್ಬರು ಲಾಸ್ ಆಯ್ತು, ಕೂಲಿಯಾಳ ಲಾಸ್ ಆಯ್ತು, ಎಲ್ಲ ಲಾಸ್ ರೀ. ಕಂಪ್ಲೇಂಟ್ ಏನ್ ಉಳಿದಿಲ್ಲ. ಏನ್ ಸರ್ಕಾರದ ಪರಿಹಾರ ಕಡೆ ಮುಖ ಮಾಡ್ರಿ. ಯಾದಗಿರಿ ಜಿಲ್ಲೆಯಲ್ಲಿ ಮುಂಗಾರಕ್ಕಿಂತ ಮುಂಚಿತ ಮಳೆ ಬಂದಿರೋದ್ರಿಂದ ರೈತ ಏನದ ಹುಮ್ಮಸ್ಸಿನಿಂದ ಉನಾಶ ಬಿತ್ತನೆಯಲ್ಲಿ ಹೆಸರು ಆಗ್ಲಿ, ತೊಗರಿ ಮತ್ತು ಹತ್ತಿ ಬಿತ್ತನೆ ಮಾಡಿರ್ತಕ್ಕಂಥದ್ದು ಸಾಲ ಸೂಲ ಮಾಡಿ ಬಿತ್ತಿ ಇವತ್ತು ಮಳೆ ಏನಿಲ್ಲ ಕಾರಣ ಮುಗಿಲು ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತು. ಅದರಲ್ಲಿ ಮತ್ತೆ ಏನದ 4 ದಿವಸದಿಂದ ಮಳೆ ಜಾಸ್ತಿ ಹಾಕಿಸಿ ತಗ್ಗು ಪ್ರದೇಶ ಮತ್ತೆ ಕೆಳಭಾಗದಲ್ಲಿರ್ತಕ್ಕಂಥ ಜಮೀನುಗಳೆಲ್ಲ ನೀರಿನ ತೇವಾಂಶ ಹೆಚ್ಚಾಕಿಸಿ ಸಂಪೂರ್ಣ ಹೆಸರು, ತೊಗರಿ ಮತ್ತು ಹತ್ತಿ ಸಂಪೂರ್ಣ ಬೆಳೆ ನಾಶ ಆಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ರೈತ ಹೊಲಕ್ಕೂ ತಿರುಗಾಡಲಾರದ ಪರಿಸ್ಥಿತಿ ನಿರ್ಮಾಣ ಇದೆ. ತಕ್ಷಣ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರೈತರಿಗೆ ಎಲ್ಲೆಲ್ಲಿ ಜಮೀನುಗಳಲ್ಲಿ ನೀರಿನ ಮಳೆಯಿಂದ ಹಾಳಾಗ್ಯದವ ಅಂತ ಜಮೀನುಗಳಲ್ಲಿ ತಕ್ಷಣ ಏನದ ಪರಿಶೀಲನೆ ಮಾಡಿ ಎಕರೆ ಗುಂಟೆಗಳನ್ನ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಸಲ್ಲಿಸಿ ತಕ್ಷಣ ಅವ್ರಿಗೆ ಪರಿಹಾರ ರೈತರ ಖಾತೆಗೆ ಜಮಾ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಮತ್ತು ಜಿಲ್ಲಾಡಳಿತ ಮುಂದಾಗಬೇಕು. ಇಲ್ಲದಿದ್ರೆ ಪ್ರತಿಭಟನೆ ಮಾಡ್ಬೇಕಾಗ್ತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ. ಎಲ್ಲ ಬೆಳೆ ಲಾಸ್ ಆಗ್ಯದ್ರಿ. ಎಲ್ಲ ನೋಡಿ ಎಲ್ಲ ಒಣಗಿ ಮಳೆ ಬೆಳೆ ಎಲ್ಲ ಆಗೋಲ್ಲ. ಮಳೆ ಜಿಗ್ಗೆ ಇತ್ತು, ಅವಾಗ ಮಳೆ ಎಲ್ಲ ಮ್ಯಾಕ್ ನೋಡಿದ್ವಿ. ಮ್ಯಾಕ್ ನೋಡಿದ್ಮೇಲೆ ಮಳೆ ಜಿಗ್ಗೆಯಾಗಿ ನೀರು ನಿಂತಿಗೇಸಿ ಎಲ್ಲ ಕಡೆಗೆ ಏನಾನ ಪ್ರಯತ್ನ ಮಾಡಿ. ಕೇಂದ್ರ ವನ್ಯಜೀವ ಮಂಡಳಿಯಿಂದ ಮಹದಾಯಿ ಯೋಜನೆಗೆ ಒಪ್ಪಿಗೆ ಸಿಗದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಮಹದಾಯಿ ಹೋರಾಟಗಾರರು ಮತ್ತೆ ಬೀದಿಗೆ ಇಳಿದಿದ್ದಾರೆ. ನಗರದ ಲ್ಯಾಮಿಂಗಟನ್ ರಸ್ತೆಯ ಸರುಸಿದ್ದಪ್ಪ ಕಂಬಳಿ ಮೂರ್ತಿ ಬಳಿ ಪ್ರತಿಭಟನೆ ಮಾಡಿ ಕರ್ನಾಟಕದ ಕಳಸಾ ಮತ್ತು ಬಂಡೂರಿ ರೈತ ಹೋರಾಟ ಸಮಿತಿ ಕೇಂದ್ರವನ್ನ ಮಂಡಳಿ ವಿರುದ್ಧ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಮಹದಾಯಿ ಹೋರಾಟ ಆರಂಭವಾಗಿ 3 ದಶಕಗಳು ಗಳಿಸುತ್ತಿದೆ. ಕುಡಿಯಲು ನೀರು ಕೇಳುತ್ತಿದ್ದೇವೆ, ಇದಕ್ಕೆ ಗೋವಾ ಅಡ್ಡಗಾಲು ಹಾಕುತ್ತಿವೆ, ಸರಿಯಲ್ಲ. ಮಹದಾಯಿ ನ್ಯಾಯಾಧೀಕರಣದಿಂದ ಮಧ್ಯಂತರ ಆದೇಶ ನೀಡಿದರೂ ಯೋಜನೆ ಜಾರಿಯಾಗುತ್ತಿಲ್ಲ. ಕೇಂದ್ರ ಸರ್ಕಾರ ಮಹದಾಯಿ ಯೋಜನೆ ಜಾರಿಗೆ ಅನುವು ಮಾಡಿಕೊಡುವುದು ಅದರ ಜವಾಬ್ದಾರಿಯಾಗಿದ್ದು ಈ ಕೂಡಲೇ ಕೇಂದ್ರ ವನ್ಯಜೀವಿ ಮಂಡಳಿಯ ಅನುಮತಿ ನೀಡಬೇಕು. ಈಗಿನ ನಮ್ಮ ಹೋರಾಟಕ್ಕೆ ಅವರ ಎಚ್ಚರಿಕೆ ಹೀಗೆ ಮುಂದುವರೆದರೆ 2ನೇ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಮುಂದಾಗುವುದಾಗಿ ಎಚ್ಚರಿಕೆಯನ್ನ ನೀಡಲಾಗಿದೆ.
ಗ್ರಾಮೀಣ ಪ್ರದೇಶಗಳಿಗೆ ಸರಿಯಾದ ಸಮಯಕ್ಕೆ ಕೆಎಸ್ಆರ್ಟಿಸಿ ಬಸ್ ಬರದ ಹಿನ್ನೆಲೆ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆ ಮಧುಗಿರಿಯ ಎಸಿ ಕಚೇರಿಯ ಮುಂಭಾಗ ನಡೆದಿದೆ. ಸಮರ್ಪಕ ಬಸ್ ಬಿಡುವಂತೆ ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು 500 ವಿದ್ಯಾರ್ಥಿಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವೃತ್ತದಿಂದ ಎಸಿ ಕಚೇರಿಯವರೆಗೂ ಕೂಡ ಪ್ರತಿಭಟನಾ ಮೆರವಣಿಗೆ ನಡೆಸಿದ ವಿದ್ಯಾರ್ಥಿಗಳು ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಬಳಿಕ ಎಸಿ ಮುಖಾಂತರ ಸಾರಿಗೆ ಸಚಿವರಿಗೆ ವಿದ್ಯಾರ್ಥಿಗಳು ಮನವಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಇವತ್ತು ನಾವು ವಿದ್ಯಾರ್ಥಿಗಳ ಏನು ಶೈಕ್ಷಣಿಕ ಸಮಸ್ಯೆಗಳಿದೆ ಆ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಇವತ್ತು ಸಾಂಕೇತಿಕವಾಗಿ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಒಬ್ಬ ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿ ಏನು ತನ್ನ ಸ್ಕಾಲರ್ಶಿಪ್ ಅನ್ನು ನಂಬಿಕೊಂಡು ಓದುವಂತಹ ವಿದ್ಯಾರ್ಥಿ ಇವತ್ತು ಪ್ರತಿ ವರ್ಷನೂ ಕೂಡ ಸರ್ಕಾರ ನಮಗೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನವನ್ನು ಕೊಡುತ್ತೆ ಅನ್ನುವಂತಹ ಭರವಸೆಯಿಂದ ಕಾಲೇಜ್ಗಳಿಗೆ ಅಡ್ಮಿಷನ್ ಆಗ್ತಾರೆ. ಆದ್ರೆ ಇವತ್ತು 100 ಜನ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಿದ್ರೆ 50 ರಿಂದ 60% ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಗಳು ಬರ್ತಾ ಇಲ್ಲ. ಏನು ಒಬ್ಬ ವಿದ್ಯಾರ್ಥಿ ಕಾಲೇಜ್ಗಳಿಗೆ ಇಂಟರ್ನ್ ಹೋಗ್ಲಿಕ್ಕೆ ಸಮರ್ಪಕವಾದಂತಹ ಬಸ್ ಸಮಸ್ಯೆ ನಾವೆಲ್ಲರೂ ಕೂಡ ಎದುರಿಸ್ತಾ ಇದ್ದೇವೆ. ಒಂದು ಸಮರ್ಪಕವಾದ ಬಸ್ ಸೌಲಭ್ಯ ಇಲ್ಲ. ಏನು ಹೊಸ ಸರ್ಕಾರ ಬಂದ ನಂತರ ಶಕ್ತಿ ಯೋಜನೆ ಅನ್ನೋ ಒಂದು ಯೋಜನೆಯನ್ನ ಜಾರಿಗೊಳಿಸಿದ್ರು. ಇದ್ರ ಬಗ್ಗೆ ನಮ್ನೇನ್ ತಕರಾರಿಲ್ಲ ಸ್ವಾಮಿ. ಆದ್ರೆ ಈ ಒಂದು ಯೋಜನೆ ತಂದ ನಂತರ ನಾವು ವೈಜ್ಞಾನಿಕವಾಗಿ ಯೋಚನೆ ಮಾಡಬೇಕಾಗಿತ್ತು. ಏನು ಬಸ್ಗಳ ಸಂಖ್ಯೆಯನ್ನು ರೆಡ್ಯೂಸ್ ಮಾಡಿದ್ರಿ, ಕಡಿಮೆ ಮಾಡಿದ್ರಿ, ಇದರ ನೇರವಾದಂತಹ ಪರಿಣಾಮವನ್ನ ಈ ರಾಜ್ಯದಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು, ಸರ್ಕಾರಿ ನೌಕರರು ಯಾರೆಲ್ಲ ಉದ್ಯೋಗಕ್ಕೆ ಹೋಗ್ತಾರೆ ಅವರು ಎದುರಿಸ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಕಾಲೇಜ್ಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. 75% ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ಬೆನ್ನಿಗೆ ನಿಂತಿರೋರು ಯಾರು? ಹಾಗಾದ್ರೆ ಅರ್ಹತೆ ಇಲ್ಲದಿದ್ರೂ ಕೂಡ ಆಯಕಟ್ಟಿನ ಜಾಗಗಳೇ ರವೀಂದ್ರ ಅವರ ಟಾರ್ಗೆಟ್. ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ಬೆನ್ನಿಗೆ ನಿಂತವರು ಯಾರು? ಇನ್ನು ಆಯಕಟ್ಟಿನ ಜಾಗಗಳೇ ಈ ರವೀಂದ್ರ ಅವರಿಗೆ ಟಾರ್ಗೆಟ್ ಎನ್ನುವಂತಹದ್ದು. ಸೊ ಮಾತೃ ಇಲಾಖೆಯಲ್ಲಿ ಜೆಎಂ ರವೀಂದ್ರ ಸೇವೆ ಸಲ್ಲಿಸಿದ್ದೇ ಕಮ್ಮಿ. ಸಹಕಾರ ಇಲಾಖೆ ಬಿಟ್ಟು ಲಾಭದಾಯಕ ಇಲಾಖೆಯ ಮೇಲೆ ರವೀಂದ್ರರ ಕೆಂಪು ಕಣ್ಣು. ಸದ್ಯ ಉಪ ಕಾರ್ಯದರ್ಶಿ ಮೇಲೆ ಕಣ್ಣಿಟ್ಟು ಬಿಡಿಎಗೆ ಎಂಟ್ರಿ ಕೊಟ್ಟಿರುವಂತಹ ರವೀಂದ್ರ ಸಹಕಾರ ಇಲಾಖೆ ಅಪರ ನಿಬಂಧಕ ಬಿಡಿಎನಲ್ಲಿ ಹುದ್ದೆ ಗಿಟ್ಟಿಸಿಕೊಂಡಿದ್ದು ಹೇಗೆ? ಹಾಗಾದ್ರೆ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಬಿಡಿಎ ಉಪ ಕಾರ್ಯದರ್ಶಿ. ಇನ್ನು ಸಹಕಾರ ಇಲಾಖೆ ಅಧಿಕಾರಿ ಜೆಎಂ ರವೀಂದ್ರಗೆ ನಿಯಮ ಅನ್ವಯ ಆಗೋದಿಲ್ವಾ? ಈ ಹಿಂದೆ ಬಿಬಿಎಂಪಿ ಜಂಟಿ ಆಯುಕ್ತರ ಹುದ್ದೆ ಗಿಟ್ಟಿಸಿಕೊಂಡಿದ್ರು ಜೆಎಂ ರವೀಂದ್ರ. ಬಿಬಿಎಂಪಿಯಲ್ಲಿ ಪೋಸ್ಟಿಂಗ್ ಪಡೆದು 108 ವಿವಾದ ಮಾಡಿದ್ದ ರವೀಂದ್ರ. ಒಂದೆರಡಲ್ಲ 100 ಅವಾಂತರಗಳು. ಕೌನ್ಸಿಲ್ ಸಭೆಯಲ್ಲಿ ಪಾಲಿಕೆ ಸದಸ್ಯರಿಂದ ಮಂಗಳಾರತಿ ಮಾಡಿಸಿಕೊಂಡಿದ್ದ ರವೀಂದ್ರ. ಸೊ ಮೈಸೂರು ಪಾಲಿಕೆ ಆಹಾರ ಇಲಾಖೆಯಲ್ಲಿ ಆಯಕಟ್ಟಿನ ಹುದ್ದೆ ಪಡೆದು ಭ್ರಷ್ಟಾಚಾರ. ತನಗೆ ಬೇಕಾಗಿರುವಂತಹ ಆಯಕಟ್ಟಿನ ಜಾಗ. ಇದೀಗ ನಿಯಮ ಉಲ್ಲಂಘಿಸಿ ಬಿಡಿಎ ಉಪ ಕಾರ್ಯದರ್ಶಿಯಾಗಿ ರವೀಂದ್ರ ನೇಮಕ ಆಗಿದ್ದಾರೆ. ಪ್ರಭಾವ ಬಳಸಿ ಡಿಎಸ್ ಹುದ್ದೆ ಪಡೆದು ಸೇವೆ ಸಲ್ಲಿಸುತ್ತಿರುವಂತಹ ರವೀಂದ್ರ ನೇಮಕ ಬಗ್ಗೆ ತುಟಿಕ್ ಪಿಟಿಕ್ ಎನ್ನದ ಬಿಡಿಎ ಆಡಳಿತ ವರ್ಗ. ಕಾರಣ ಬಿಡಿಎಗೂ ಕೂಡ ಅನುಕೂಲ ಆಗುತ್ತಾ ಈ ಅಧಿಕಾರಿಯಿಂದ? ಬಿಡಿಎ ಅಧಿಕಾರಿಗಳು ಹಾಗೂ ಅಧ್ಯಕ್ಷರೇ ಸೈಲೆಂಟ್ ಆಗಿರೋದು ಯಾಕೆ? ಯಾರು ಪ್ರಶ್ನೆ ಕೇಳಬೇಕೋ ಅವರೇ ಮೌನರಾಗಿದ್ದಾರೆ. 108 ಅನುಮಾನ ಹುಟ್ಟು ಹಾಕಿದ ಬಿಡಿಎ. ಸೊ ನೋಡಿ, ಸಹಕಾರ ಇಲಾಖೆ ಅಧಿಕಾರಿ ರವೀಂದ್ರ ಬೆನ್ನಿಗೆ ಯಾರು ನಿಂತಿದ್ದಾರೆ? ರವೀಂದ್ರ ಅವರು ಈ ಸ್ಥಾನಕ್ಕೆ ಯೋಗ್ಯಸ್ಥರ ಅಲ್ವಾ ಎನ್ನುವಂತಹದ್ದು ಎಲ್ಲವೂ ಕೂಡ ಬಿಡಿಎ ಅಧಿಕಾರಿಗಳಿಗೆ ಗೊತ್ತು. ಪ್ರಶ್ನೆ ಮಾಡಬೇಕಾದವರು ಮತ್ತು ಈ ವಿಚಾರವಾಗಿ ತಲೆ ಕೆಡಿಸಿಕೊಳ್ಳಬೇಕಾದಂತಹ ಇಲಾಖಾ ಅಧಿಕಾರಿಗಳೇ ಮೌನರಾಗಿದ್ದಾರೆ. ಸಹಕಾರ ಇಲಾಖೆ ಬಿಟ್ಟು ಲಾಭದಾಯಕ ಇಲಾಖೆಯ ಮೇಲೆ ರವೀಂದ್ರ ಕಣ್ಣು. ತನಗೇನು ಬೇಕೋ, ತನಗೆ ಎಲ್ಲಿಂದ ಹೆಚ್ಚಿನ ಆದಾಯ ಇದೆಯೋ ಎಲ್ಲವೂ ಗೊತ್ತಿದ್ದುಕೊಂಡಾಗ ಆ ಸ್ಥಾನಕ್ಕೆ ಕಣ್ಣು ಹಾಕಿ ಅದನ್ನು ಪಡೆಯುವಲ್ಲಿ ಯಶಸ್ಸಾಗಿದ್ದಾರೆ. ಹಾಗಾದರೆ ಇವರಿಗೆ ಯಾರ ಅಭಯಹಸ್ತ ಇದೆ? ಇವರ ತಲೆ ಮೇಲೆ ಯಾರ ಅಭಯಹಸ್ತ ಇದೆ? ಯಾರ ಪ್ರಭಾವ ಇದೆ? ಇದನ್ನು ಯಾರು ಅರ್ಥ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾರ ಕ್ರಮವನ್ನು ತೆಗೆದುಕೊಳ್ಬೇಕು? ಅವರೇ ಕೂಡ ಈಗ ಮೌನರಾಗಿದ್ದಾರೆ. ಸಹಕಾರ ಇಲಾಖೆ ಅಧಿಕಾರಿ ಜೆಎಂ ರವೀಂದ್ರಗೆ ನಿಯಮ ಅನ್ವಯ ಆಗೋದಿಲ್ವಾ? ಈ ಹಿಂದೆ ಬಿಬಿಎಂಪಿ ಜಂಟಿ ಆಯುಕ್ತರ ಹುದ್ದೆಗಿಟ್ಟಿಸಿಕೊಂಡಿದ್ದಂತಹ ಜೆಎಂ ರವೀಂದ್ರ, ಬಿಬಿಎಂಪಿಯಲ್ಲಿ ಪೋಸ್ಟಿಂಗ್ ಪಡೆದು 108 ವಿವಾದ ಮಾಡಿದಂಥ ರವೀಂದ್ರ. ಸೊ ಕೌನ್ಸಿಲ್ ಸಭೆಯಲ್ಲಿ ಪಾಲಿಕೆ ಸದಸ್ಯರಿಂದ ಮಂಗಳಾರತಿಯು ಕೂಡ ಮಾಡಿಸಿಕೊಂಡಿದ್ದ ರವೀಂದ್ರ. ಈ ಹಿಂದೆ ಸಾಕಷ್ಟು ಆರೋಪಗಳಿದೆ ಅವರ ವಿರುದ್ಧ. ಮೈಸೂರು ಪಾಲಿಕೆ ಆಹಾರ ಇಲಾಖೆಯಲ್ಲಿ ಆಯಕಟ್ಟಿನ ಹುದ್ದೆ ಪಡೆದು ಭ್ರಷ್ಟಾಚಾರವನ್ನು ಬೆಸಗಿದ್ರು ಎನ್ನುವಂಥ ಆರೋಪವೂ ಕೂಡ ಅವರ
ಹಿನ್ನೆಲೆಯಲ್ಲಿ ಬರುತ್ತೆ. ಇದೀಗ ನಿಯಮ ಉಲ್ಲಂಘನೆ ಮಾಡಿ BDA ಉಪ ಕಾರ್ಯದರ್ಶಿಯಾಗಿ ರವೀಂದ್ರ ನೇಮಕ ಆಗಿದ್ದಾರೆ. ಸೊ ಪ್ರಭಾವವನ್ನು ಬಳಸಿಕೊಂಡು DS ಹುದ್ದೆಯನ್ನು ಪಡೆದು ಸೇವೆ ಸಲ್ಲಿಸ್ತಾ ಇರತಕ್ಕಂತಹದ್ದು. ರವೀಂದ್ರ ನೇಮಕ ಬಗ್ಗೆ ತುಟಿಕ್ ಪಿಟಿಕ್ ಎನ್ನದ BDA ಆಡಳಿತ ವರ್ಗ ಯಾಕೆ ಅವರನ್ನು ಸಹಿಸಿಕೊಂಡಿದೆ? ಇದು ಪ್ರಶ್ನೆ. ಅವರನ್ನು ಸಹಿಸಿಕೊಂಡಿದೆ ಯಾಕೆ? ಕಾರಣ ಅವರಿಂದ ಏನಾದರೂ ಸ್ವಾರ್ಥ ಲಾಭಗಳಿದಾವ? ಇವೆಲ್ಲ ಅನುಮಾನಗಳು ಕೂಡ ಶುರುವಾಗಿದೆ. ಸಂಬಂಧಪಟ್ಟಂತ ಇಲಾಖೆ, ಸಂಬಂಧಪಟ್ಟಂತ ಅಧಿಕಾರಿಗಳು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕು ಎನ್ನುವಂತಹದ್ದೇ ಜನಾಗ್ರಹ. ಇದೇ ಈ ದಿನದ ಕರ್ನಾಟಕ ರೌಂಡ್ ಅಪ್. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.